ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಶಾಪಿಗೆ ಬಂದಿಂದ ಯಾವೆಲ್ಲ ಎಷ್ಟೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾದ್ರೆ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಬ್ಲೌಸ್ಗಳೆಲ್ಲ ಯಾವ್ಯಾವೆಲ್ಲ ರೀತಿ ಸ್ಟಿಚ್ ಮಾಡೀನಿ, ಆಮೇಲೆ ವರ್ಕ್ ಮಾಡೀನಿ ಎಲ್ಲ ನೀಟಾಗಿ ನಿಮ್ಗೆ ತೋರಿಸ್ತೀನಿ. ಮತ್ತು ಇನ್ನೊಂದು ಏನು ವಿಷಯ ಅಂತಂದ್ರೆ, ಸೋಮವಾರ ದಿವಸ ಅಂದರೆ ಇದೇ ಸೆಪ್ಟೆಂಬರ್ 8ನೇ ತಾರೀಕಿಗೆ ನಮ್ಮ ಆಫ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗೋದಾವು. ಆಲ್ರೆಡಿ ಒಂದು ಸ್ವಲ್ಪ ಜನ ಈಗ ಅಡ್ಮಿಷನ್ ಮಾಡಾರೆ. ಯಾರೆಲ್ಲ ಬರೋರು ಇದಿರಲ್ಲ ಅಂದರೆ ವಿಜಯಪುರ ಲೋಕಲ್ ಯಾರ್ಯಾರು ಇದಿರಲ್ಲ, ನಿಮಗೆ ಬರುವಂಥ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಸೋಮವಾರದೊಳಗೆ ಅಡ್ಮಿಷನ್ ಮಾಡ್ಕೋರಿ. ಸೋಮವಾರದಿಂದ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕನೂ ಕ್ಲಾಸ್ ಇರ್ತೈತಿ. ಟೇಲರಿಂಗದ್ದು ಮತ್ತು ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ ಇರ್ತೈತಿ. ಆರಿ ವರ್ಕ್ ಒಂದಿಲ್ಲ, ಟೇಲರಿಂಗ ಮತ್ತು ಮಷಿನ್ ಎಂಬ್ರಾಯ್ಡ್ರಿ 2 ಕ್ಲಾಸಸ್ ಇರ್ತಾವೆ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಅದ ಕ್ಲಾಸಿಗೆ ಬಂದು ಸೇರ್ಕೋಬಹುದು. ಟೈಮಿಂಗ್ನು ಹೇಳಿ ನಾನು ಅಂದರೆ ಸೆಪ್ಟೆಂಬರ್ 8ನೇ ತಾರೀಕಿನಿಂದ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ನಮ್ಮ ಆಫ್ಲೈನ್ ಕ್ಲಾಸ್ಗಳು ಇರ್ತಾವೆ. ನೀವು ಬರ್ಬೋದು, ಯಾಕಂದ್ರೆ ಇಲ್ಲಿ ನಿಮ್ಗೆ ಬಸ್ ಆಟೋ ಎಲ್ಲ ರೀತಿಯಿಂದ ಫೆಸಿಲಿಟಿ ಐತಿ. ತುಂಬ ಈಸಿಯಾಗಿ ನೀವು ಬಂದು ನಮ್ಮ ಮನೆಗೆ ಅಂದ್ರೆ ಕ್ಲಾಸಿಗೆ ತುಂಬ ಈಸಿಯಾಗಿ ನೀವು ಕ್ಲಾಸಿಗೆ ಬರ್ಬೋದು. ಬಸ್ ಅದಾವ, ಆಟೋ ಅದಾವ, ಎಲ್ಲ ರೀತಿಯಿಂದ ಫೆಸಿಲಿಟಿ ಅದ. ಫಸ್ಟ್ ಇದು ಏರಿಯಾದಾಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಈಗ ನಾನು ಶಾಪ್ ಹಾಕಿನಿಲ್ಲ, ಅಲ್ಲಿ ನಿಮ್ಗೆ ಯಾವುದೇ ಥರ ತೊಂದರೆ ಇಲ್ಲ, ಆರಾಮ್ಸೆ ಬರ್ಬೋದು ನೀವು ಬೆಳಗ್ಗೆ 10ರಿಂದ 12 ಗಂಟೆ. ಓಕೆ, ಆಮೇಲೆ ಬರ್ರಿ ಫ್ರೆಂಡ್ಸ. ಆಮೇಲೆ ಇನ್ನೊಂದೇನಂದ್ರೆ ಇದೇನದಲ್ಲ ನೋಟ್ಸ, ಟೇಲರಿಂಗ್ ನೋಟ್ಸ, ಇದು ಯಾರೆಲ್ಲ ತಗೋಬೇಕನ್ನತ್ತೀರಿ ಇದನ್ನು ಕೂಡ ನೀವು ಆರ್ಡರ್ ಮಾಡಬಹುದು. ಇದ್ರ ಬೆಲೆ ಅಂದ್ರೆ ಇದ್ರೊಳಗೆ ಬರೀ ಬ್ಲೌಸಸ್ ಅಷ್ಟೇ ಇರ್ತಾವ, ಮತ್ತೇನು ಇಲ್ಲ ಫ್ರೆಂಡ್ಸ್. ಇದು ನೋಡ್ಬೋದು ನೀವು, ಬ್ಲೌಸ್ ಅಷ್ಟೇ ಅಂದ್ರೆ ಬ್ಲೌಸದ್ದು ಡೈಗ್ರಾಮ್ ಇರ್ತದೆ, ಕಟಿಂಗ್ ಮತ್ತು ಸ್ಟಿಚಿಂಗ್. ಇದನ್ನ ನೀವು ತಗೊಂಡು ಆರಾಮ್ಸೆ ನೀವು ಇದನ್ನ ನೋಡ್ಕೊಂಡು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಬೋದು. ಯಾಕಂದ್ರೆ ಅಷ್ಟು ಈಸಿಯಾಗಿ ನಾನು ನೋಟ್ಸ್ ಅನ್ನ ಬರೆದಿದ್ದೀನಿ, ನಾನೇನ ಸ್ವತಃ ಬರೆದಿದ್ದೀನಿ. ಆಲ್ರೆಡಿ ತುಂಬಾ ಜನ ತಗೊಂಡಾರ ಇದನ್ನ. ಈಗನೂ ಕೂಡ ಕೇಳ್ತಿರ್ತಾರ, ಯಾಕ್ರಿ ನೋಟ್ಸ್ ಏನು ನೀವು ವಿಡಿಯೋದಾಗ ಹೇಳಿಲ್ಲ, ಕೊಡೋದು ಬಿಟ್ಟಿರಂತ. ಇಲ್ಲ, ಯಾವಾಗ್ಲೂ ನಮ್ಮ ಕಡೆ ಇದು ಅವೈಲೇಬಲ್ ಇರ್ತೈತಿ. ಇದ್ರ ಬೆಲೆ 650 ಅಂದ್ರೆ 650 ರೂಪಾಯಿ ಕೊಟ್ಟು ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಹೆಂಗಪ್ಪ ಪರ್ಚೇಸ್ ಮಾಡಬಹುದು ಅಂದ್ರೆ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡ್ರಿ. ಆಮೇಲೆ ನಿಮಗೆ ಫೋನ್ಪೇ ನಂಬರ್ ಹೇಳ್ತೀನಿ, ಆ ನಂಬರ್ಗೆ ನೀವು ಫೋನ್ಪೇ ಮಾಡಿ ನಿಮ್ಮ ಅಡ್ರೆಸ್ ಹಾಕಿದ್ರಿ ಅಂದ್ರೆ ನಾವು ಮರುದಿವ್ಸ ಇದನ್ನ ಪೋಸ್ಟ್ ಮಾಡ್ತೀವಿ. ಆದಷ್ಟು ಬೇಗನೆ ನಿಮಗೆ ಬಂದು ಒಂದು 2-3 ದಿವಸ ಒಳಗೆ ಬಂದು ನಿಮ್ಗೆ ತಲುಪ್ತದೆ. ಇದು ಬ್ಲೌಸದ್ದು ಡೈಗ್ರಾಮ್ ಮತ್ತು ಎಲ್ಲ ಥರ ಬ್ಲೌಸದ್ದು ಸುಮಾರು ಒಂದು 13ರಿಂದ 14 ಟೈಪ್ಸ್ ಬ್ಲೌಸಸ್ದು ಡೈಗ್ರಾಮ್ ಮತ್ತು ಅದ್ರ ಎಕ್ಸ್ಪ್ಲನೇಷನ್ ಅದಾವೆ. ಇದನ್ನ ನೋಡ್ಕೊಂಡು ನೀವು ಆರಾಮ್ ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಬೋದು. ಯಾಕಂದ್ರೆ ತುಂಬ ಜನರಿಗೆ ಇದು ಹೆಲ್ಪ್ ಆಗೈತಿ. ಮತ್ತು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಅದಾವೆ ಇದ್ರೊಳಗೆ. ಎಲ್ಲಿ ಏನು ಮಾಡಬೇಕು, ಹೆಚ್ಚಿಗೆ ತೊಗೋಬೇಕು, ಕಮ್ಮಿ ತೊಗೋಬೇಕು, ಆ ರೀತಿ ಎಲ್ಲಾನು ಕೂಡ ಇಂಪಾರ್ಟೆಂಟ್ ಟಿಪ್ಸ್ ಅದಾವೆ. ಓಕೆ, ಇದನ್ನ ನೀವು ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಇದ್ರ ಬೆಲೆ ಕೇವಲ 650 ರೂಪಾಯಿ. ಆಮೇಲೆ ಶಾಪಿಗೆ ಬಂದಿಂದ ಕೆಲಸ ತುಂಬ ಫಾಸ್ಟಾಗಿ ನಡೆದದ ಫ್ರೆಂಡ್ಸ. ಯಾವೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಿ ನಾನು ತೋರಿಸ್ತೀನಿ. ಆಲ್ರೆಡಿ ಇಲ್ಲೊಂದು ಸ್ವಲ್ಪ ಬ್ಲೌಸ್ಗಳು ಕಟ್ ಮಾಡಿಟ್ಟಿನಿ, ಇವತ್ತರೂ ಕೂಡ ಸ್ಟಿಚ್ ಮಾಡಬೇಕು. ಈಗ ಯಾವೆಲ್ಲ ಸ್ಟಿಚ್ ಮಾಡಿನಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವೆಲ್ಲ ನೋಡ್ಬೋದು, ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು ಇವೆಲ್ಲನೂ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ. ಇದು ನೋಡ್ರಿ, ಇದು ಪ್ರಿನ್ಸ್ ಕಟ್ ಬ್ಲೌಸ್ ಅದ. ಇದು ಬಹಳ ನೀಟಾಗಿ ಕುಂತದ ಅವ್ರಿಗೆ. ಮತ್ತು ನನಗವರು ಇದ್ರ ಅಳತಿನೇ ಮತ್ತೊಂದು ಬ್ಲೌಸ್ ಕೊಟ್ಟು ಹೋಗ್ಯಾರ. ಆಮೇಲೆ ಇದು ಆರಿ ವರ್ಕ್. ಈ ಸದ್ಯಕ್ಕೇನದ ಆರಿ ವರ್ಕ್ಗಳು ಬ್ಲೌಸ್ ಒಳಗೆ ಅಂದ್ರೆ ಸಾರಿ ಏನು ತಗೋತೀವಲ್ಲ ಅದ್ರೊಳಗೆ ರೆಡಿ ಬರ್ಲಿಕ್ಕತ್ತಾವು. ಇದನ್ನ ನೋಡ್ಬೋದು. ಆಮೇಲೆ ಇದು ನೋಡ್ಬೋದು, ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಅದ. ಆಮೇಲೆ ಈ ಬ್ಲೌಸ್ ನೋಡ್ಬೋದು, ಫಿನಿಶಿಂಗ್ ಹೆಂಗೆ ಬಂದದಂತೆ ನೋಡ್ಬೋದು. ನೀವು ಕೂಡ ನನ್ನ ಕಡೆ ಬ್ಲೌಸ್ಗಳು ಸ್ಟಿಚ್ ಮಾಡಿಸುವಂಗಿತ್ತಂದ್ರೆ ಯಾವುದೇ ಊರಾದರೂ ಪರವಾಗಿಲ್ಲ, ಕೊರಿಯರ್ ಅಥವಾ ಪೋಸ್ಟ್ ಮಾಡಿರಿ. ಅಡ್ರೆಸ್ ನಾ ಹೇಳ್ತೀನಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರುವಂಥ ಅಡ್ರೆಸ್. ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿಲ್ಲ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ನಾ ಅಡ್ರೆಸ್ ಹೇಳ್ತೀನಿ ನಿಮಗೆ. ಆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಿದ್ರಂದ್ರೆ ಆದಷ್ಟು ಬೇಗನೆ ನಾನು ಸ್ಟಿಚ್ ಮಾಡಿ ಕಳಿಸ್ತೀನಿ ನಿಮಗೆ. ಇದು ನೋಡ್ಬೋದು ಡಿಸೈನ್. ಆಮೇಲೆ ಇದು ಒಂದು ಕಾಟನ್ ಬ್ಲೌಸ್ ಅದ, ಸಾದಾ ಬ್ಲೌಸ್ ಅದ. ಇದು ಕಟೋರಿ ಅದ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಕಟೋರಿ, ಸಾದಾ, ಪ್ರಿನ್ಸ್ ಕಟ್ಟ, ಬೋಟ್ ನೆಕ್, ಹೈ ನೆಕ್, ಕಾಲರ್ ನೆಕ್ ನೀವು ಯಾವ್ದು ಹೇಳ್ತಿರಲ್ಲ ಅದನ್ನು ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ನಿಮ್ಗೆ. ಆಮೇಲೆ ಲೆಹಂಗಾ ಬ್ಲೌಸ್ನ ಸ್ಟಿಚಿಂಗಿಗೆ ಬಂದ ತೋರಿಸ್ತೀನಿ. ಇದು ನೋಡ್ರಿ, ಪಫ್ ಸ್ಲೀವ್ಸ್ ಅದ.
ಆಮೇಲೆ ಈ ಬ್ಲೌಸ್ ನೋಡ್ಬೋದು, ತುಂಬಾ ಬ್ಲೌಸ ಬಂದಾವ ಫ್ರೆಂಡ್ಸ್. ಆಮೇಲೆ ಇವೆಲ್ಲ ಸಾದಾ ಅದಾವು ನೋಡ್ಬೋದು. ಇದು ಒಂದು ಬ್ಲೌಸ್ ಏನದ ವರ್ಕಿಂದದು. ಓಕೆ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಬಂದಿದ್ದು ನಾನು ಇಷ್ಟೆಲ್ಲ ಬ್ಲೌಸ್ಗಳ್ನು ಸ್ಟಿಚ್ ಮಾಡೀನಿ. ಆಮೇಲೆ ಇನ್ನೂ ತುಂಬ ಬ್ಲೌಸ್ಗಳು ನಾನು ಸ್ಟಿಚ್ ಮಾಡಿ ಕೊಟ್ಟಿನಿ, ಒಯ್ದಾರ ಫ್ರೆಂಡ್ಸ್ ಅವ್ರು. ಯಾಕಂದ್ರೆ ಈ ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಅದಾವು. ಆಲ್ಮೋಸ್ಟ್ ಇದ್ರೊಳಗೆ ಒಬ್ಬರು ಕಸ್ಟಮರ್ವೇ 13 ಬ್ಲೌಸ್ ಅದಾವು. ಇನ್ನು ಬೇರೆ ಕಸ್ಟಮರ್ದು ಒಂದು 3-4 ಅದಾವು ಅಷ್ಟೇ ಫ್ರೆಂಡ್ಸ. ಇವೇನಿಲ್ಲ ಅಂದ್ರೆ ಒಂದು 20 ಬ್ಲೌಸ್ ಇದ್ದಿರ್ಬೋದು, ನೋಡ್ಬೋದಲ್ಲ. ಆಮೇಲೆ ಇದು ನೋಡ್ರಿ, ಇದು ಲೆಹಂಗಾ ಬ್ಲೌಸದ್ದು. ಇದೇನದ ಅವ್ರು ಆನ್ಲೈನ್ ಒಳಗೆ ತರಿಸಿದ್ರಂತ. ಇದು ಪ್ರಿನ್ಸ್ ಕಟ್ಟ ಮತ್ತು ಬೋಟ್ನೆಕ್ ಇಟ್ಟು ಹೊಲಿ ಅಂತ ಹೇಳಾರ. ಇದು ಲೆಹಂಗಾಕ ಬಟ್ಟೆ ಅದ. ನೋಡೋಣ, ಸಾಧ್ಯವಾದ್ರೆ ಲೆಹಂಗಾ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ಯಾಕಂದ್ರೆ ಸ್ವಲ್ಪ ಬ್ಯುಸಿ ಆಗಿನಿ, ಹಿಂಗಾಗಿ ನಂಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ, ಶಾಪಿಗೆ ಬಂದಿಂದ ಕೆಲಸ ತುಂಬ ಫಾಸ್ಟಾಗಿ ನಡೆದದ. ಯಾಕಂದ್ರೆ ಶಾಪ್ ಹಾಕಿರ್ತೀವಿ, ಇದ್ರದ್ದು ಬಾಡಿಗೆನೂ ಕಟ್ಟಬೇಕಾಗ್ತದೆ, ನಮಗೂ ಎಲ್ಲ ಪುರಾಡಿಸ್ಬೇಕು. ಆಮೇಲೆ ಕಸ್ಟಮರಿಗೂ ನಾವು ಬೇಗನೆ ಸ್ಟಿಚ್ ಮಾಡಿ ಕೊಟ್ಟಿವಿ ಅಂತಂದ್ರೆ ಮತ್ತೆ ಹೊಳೆ ಬರ್ತಾರ. ಇಲ್ಲಿ ಬಂದಿಂದ ಫ್ರೆಂಡ್ಸ್ ಹೊಸ ಕಸ್ಟಮರ್ ಏನು ಬಂದಾರಲ್ಲ, ಅವ್ರು ಫಸ್ಟಿಗೆ ಒಂದೊಂದೇ ಬ್ಲೌಸ್ ಕೊಟ್ಟಿದ್ರು ನನಗೆ. ಅವು ಭಾಳ ಮಸ್ತ್ ಕುಂತ ಅಂತ ಹೇಳಿ ಮತ್ತೆ 3-4 ಬ್ಲೌಸ್ಗಳು ತಂದು ಕೊಡತ್ತಾರ. ಎಲ್ಲರೂ ಒಂದು ಬ್ಲೌಸ್ ಫೇಲ್ ಆಗಿಲ್ಲ ಫ್ರೆಂಡ್ಸ್. ನಂದು ಎಷ್ಟು ಜನಕ್ಕೆ ಸ್ಟಿಚ್ ಮಾಡಿ ಕೊಟ್ಟಿಲ್ಲ, ಎಲ್ಲರೂ ಬ್ಲೌಸ್ ಪರ್ಫೆಕ್ಟ್ ಆಗ್ಯಾವ. ಯಾಕಂದ್ರೆ ಅವ್ರು ಏನು ಬರುವತ್ನ ಏನು ಹೇಳ್ಕೊಂಡ್ ಬರ್ತಾರಂದ್ರೆ, ನಾವು ಎಲ್ಲಿ ಕೊಟ್ಟರು ನಮಗೆ ಬ್ಲೌಸ್ ನೀಟ್ ಆಗಿಲ್ರಿ, ಚಂದ ಆಗಿಲ್ಲ. ಯಾಕಂದ್ರೆ ಎಷ್ಟು ಬ್ಲೌಸ್ಗಳು ಅಂದ್ರೆ ತುಟ್ಟಿ ಜಂಪರ್ಗಳು ತೊಗೊಂಡ್ಬರ್ತೀವಿ ನಾವು, ಮತ್ತು ಹೊಳ್ಳೆ ತಂದು ಇಲ್ಲಿ ನಾವು ಹೊಲಿಗೆಗೂ ರೊಕ್ಕ ಕೊಡಬೇಕು. ಅಲ್ಲಿ ವೇಸ್ಟ್, ಇಲ್ಲಿ ವೇಸ್ಟ್. ಅಂದ್ರೆ ಬ್ಲೌಸ್ ಕೆಟ್ಟು ಅಂದ್ರೆ ಎರಡೂ ವೇಸ್ಟ್ ಆಗ್ತೈತಿ. ಈ ಕಡೆ ಬ್ಲೌಸ್ ಪೀಸ್ ರೊಕ್ಕ ಕೊಟ್ಟಿದ್ದು ವೇಸ್ಟ್, ಈ ಕಡೆ ಹೊಲಿಗೆ ಕೊಟ್ಟಿದ್ದು ವೇಸ್ಟ್. ಹಿಂಗಾಗಿ ನಮ್ಗೆ ಭಾಳ ಹಳಲಾಗ್ತದ್ರಿ. ಸುಮಾರು ಒಂದು 10-15 ಜಂಪರ್ಗಳು ಕೆಟ್ಟಾವು. ನೋಡ್ರಿ ನೀವು ಹೆಂಗೆ ಹೊಲಿತೀರಿ, ಇದು ಒಂದು ಬ್ಲೌಸ್ ಹೊಲ್ದು ಕೊಡ್ರಿ, ನೆಕ್ಸ್ಟ್ ಚಲೋ ಆದ್ರೆ ಮಾತು ಕೊಡ್ತೀವಿ ಅಂತ ಕಸ್ಟಮರ್ ಈ ರೀತಿ ಹೇಳ್ಕೊಂಡು ಇಲ್ಲಿ ಬರ್ಲಾಗ್ತಾರ. ಅವ್ರಿಗೆ ಆಯ್ತ್ರಿ ನೀವೇನು ಹೇಳಬೇಡ್ರಿ, ನಾನೆಲ್ಲ ಹೊಲ್ದು ಕೊಡ್ತೀನಿ ಅಂತ ಅಷ್ಟೇ. ಕೆಲವೊಬ್ರು ಮೈ ಅಳತಿ ಕೊಟ್ಟು ಹೊಂಟಾರ, ಕೆಲವೊಬ್ರು ಬ್ಲೌಸ್ ಅಂದ್ರೆ ಅವ್ರ ಅಳತಿ ಬ್ಲೌಸ್ಗಳು ಕೊಟ್ಟಿರ್ತಾರೆ. ಯಾವುದೂ ತಗೊಂಡ್ರು ಅಷ್ಟೇ ಪರ್ಫೆಕ್ಟ್ ಆಗಿ ಬ್ಲೌಸ್ಗಳು ನೀಟಾಗಿ ಹಾಕತ್ತಾವ ಅವರಿಗೆ. ಕೆಲವೊಬ್ರು ವಿಡಿಯೋ ಮಾಡಕ್ಕೆ ಅವಕಾಶ ಕೊಟ್ರು ಅಂದ್ರೆ ನಾ ಹೊಲ್ದಿದ್ದ ಬ್ಲೌಸ್ಗಳು ಅವ್ರಿಗೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ನಾ ಯಾವ ರೀತಿ ಮೈಯಾಗ ಕುಂತಾವ ಅಂತ ಹೇಳಿ. ತುಂಬ ಚೆನ್ನಾಗಿ ಆಗ್ಯಾವ ಎಲ್ಲರಿಗೂ ಬ್ಲೌಸ್ಗಳು. ಹಿಂಗಾಗಿ ಎಲ್ಲರೂ ಒಂದ್ರ ಬದಲಿ 4-5 ಹಿಂಗೆ ತಂದು ಕೊಟ್ಟು ಹೊಂಟಾರ. ಒಂದೇ ಕಸ್ಟಮರ್ ಅಂತೂ 13 ಬ್ಲೌಸ್ ಕೊಟ್ಟಾರ. ಆಮೇಲೆ ಇನ್ನೊಬ್ರು ಕಸ್ಟಮರ್ ಇಲ್ಲಿ ಬಂದಿಂದ 10 ಬ್ಲೌಸ್ಗಳು ಹೊಲಿಸ್ಕೊಂಡ್ರು. ಒಂದೇ ಕಸ್ಟಮರ್ 10 ಬ್ಲೌಸ್ ಹೊಲಿಸಿದ್ರು ಅವರು. ತುಂಬಾ ಇಲ್ಲಿ ಶಾಪಿಗೆ ಬಂದಿಂದ ಅಂದ್ರೆ ಚಲೋ ನಡೆದ ಫ್ರೆಂಡ್ಸ್. ಈಗ ರೂಮ್ನು ಕೂಡ ಇಲ್ಲಿ ಹೊರಗಿಂದು ದೊಡ್ಡದದ, ನಡೀತದ. ಯಾರೇ ಹೊಲಿಗೆ ಕ್ಲಾಸಿಗೆ ಬರ್ತೀನಿ ಅನ್ನೋರು ಇದ್ರಿ ಅಂದ್ರೆ ಸೆಪ್ಟೆಂಬರ್ 8ನೇ ತಾರೀಕಿಗೆ ನಮ್ಮ ಆಫ್ಲೈನ್ ಸೆಪ್ಟೆಂಬರ್ 8ನೇ ತಾರೀಕಿಗೆ ನಮ್ಮ ಆಫ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗೋದು. ಅದ್ರೊಳಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಅಡ್ಮಿಷನ್ ಮಾಡ್ಕೋರಿ. ಮತ್ತು ನಿಮ್ಮ ಕ್ಲಾಸಸ್ ಮುಗಿದಿಂದ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಅವೈಲೇಬಲ್ ಇರ್ತೈತಿ. ಸರ್ಟಿಫಿಕೇಟಿಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಆಮೇಲೆ ನೀವು ಏನು ಇಲ್ಲಿ ಕೆಲವೊಬ್ರು ಏನಂತೀರಿ, ನೀವು ನಮ್ಮೂರಾಗ ಇಲ್ಲಲ್ರಿ ನಾವು ಹೊಲಿಸ್ಕೋಬೇಕಂದ್ರೆ ಅಂತ ವಿಚಾರ ಮಾಡ್ತೀರಿ. ಆ ರೀತಿ ವಿಚಾರ ಮಾಡಬೇಡ್ರಿ, ನಮ್ಗೆ ಕೊಟ್ಟು ಕಳಿಸ್ರಿ ಫ್ರೆಂಡ್ಸ್. ನಿಮ್ಮ ಊರ್ಲಿಂದ ನಮಗೆ ಪೋಸ್ಟ್ ಮಾಡ್ರಿ, ಕೊರಿಯರ್ ಮಾಡ್ರಿ, ನೀವು ವರ್ಕ್ ಹೇಳ್ರಿ, ಆರಿ ವರ್ಕ್ ಹೇಳ್ರಿ, ಯಾವುದೇ ಒಂದು ಇದ್ರು ಅಂದ್ರೆ ಅಳತಿ ಬ್ಲೌಸ್ ಕರೆಕ್ಟ್ ಆಗಿರುವಂಥ ಅಳತಿ ಬ್ಲೌಸ್ ನೀವು ಕೊಟ್ಟು ಬ್ಲೌಸ್ ಕೊಟ್ಟು ಕಳಿಸಿದ್ರಿ ಅಂದ್ರೆ ನಾವು ಅದ್ರ ಥರನೇ ಸೇಮ್ ಟು ಸೇಮ್ ಹೊಲ್ದು ಫಿನಿಶಿಂಗ್ ನೋಡ್ರಿ. ನೀವು ಒಂದು ಬ್ಲೌಸ್ ಕೊಟ್ರೆ ಆಮೇಲೆ 10 ಬ್ಲೌಸ್ ಕೊಟ್ಟು ಕಳಿಸ್ತೀರಿ ಅನ್ನೋ ಕಾನ್ಫಿಡೆನ್ಸ್ ನನಗೈತಿ. ಬೇರೆ ಊರ್ಲಿಂದ ಆದ್ರೂ ನೀವು ಬ್ಲೌಸ್ಗಳನ್ನ ನಾನು ಕೊಟ್ಟು ಕಳಿಸ್ಬೋದು. ರೇಟ್ನು ಕೂಡ ಹೇಳ್ತೀನಿ. ಲೈನಿಂಗ್ ಬ್ಲೌಸ್ ಏನದ, ಒಂದು ಲೈನಿಂಗ್ ಬ್ಲೌಸಿಗೆ 350. ಆಮೇಲೆ ವಿದೌಟ್ ಲೈನಿಂಗ್ ಏನು ಬ್ಲೌಸ್ ಪೀಸ್ಗಳು ಇರ್ತಾವಲ್ಲ, ಬ್ಲೌಸ್ ಪೀಸಿಗೆ 1 ಪೀಸಿಗೆ 150 ಅಂದ್ರೆ 150 ರೂಪಾಯಿ. ನೀವು ನೋಟ್ಸ್ ಕೂಡ ತಗೋಬಹುದು, ಕ್ಲಾಸಿಗೆ ಜಾಯಿನ್ ಆಗ್ಬೋದು, ಬೇರೆ ಊರಿಂದ ಬಟ್ಟೆನೂ ಕಳಿಸ್ಬೋದು. ನಮ್ಮ ಕಡೆ ಎಲ್ಲ ರೀತಿಯಿಂದ ಅವೈಲೇಬಲ್ ಅದ ಫ್ರೆಂಡ್ಸ್. ಆಮೇಲೆ ಒಂದು ಲಾಗ್ ಕೂಡ ಹಾಕ್ತೀನಿ ನಾನು. ಬೆಳಗ್ಗೆ ಏನೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು 10 ಅನ್ನೋದ್ರಾಗೇನೆ ನಾನು ಶಾಪಿಗೆ ಬರ್ತೀನಿ. ಮತ್ತು ಹೊಳ್ಳೆ ನಾನು 5 ಗಂಟೆಗೆ ಹೋಗ್ತೀನಿ ಅಂತ ಹೇಳಿರ್ತೀನಿ. ಒಂದು ಸ್ವಲ್ಪ ಕೈಯಾಗ ಏನ್ರಿ ಕೆಲಸ ಇದ್ರೆ ಅದು ಮುಗಿಸಿ ಹೋಗುತ್ತಾನೆ, ನಮಗೆ ಸಮಾಧಾನ ಆಗಂಗಿಲ್ಲ. ಹಿಂಗಾಗಿ ನಾನು ಮತ್ತೆ ಹೊಳ್ಳೆ 6 ಗಂಟೆಗೆ ಮನೆಗೆ ಹೋಗ್ತೀನಿ. ಅದಕ್ಕೆ ನಿಮಗೂ ಹೇಳೋದು. ಓಕೆ ಫ್ರೆಂಡ್ಸ್, ಆಮೇಲೆ ಇದೇ ರೀತಿ ಹೆಚ್ಚೆಚ್ಚಿಗೆ ವಿಡಿಯೋಗಳು ಬರ್ತಾ ಇರ್ತಾವೆ. ಓಕೆ ಫ್ರೆಂಡ್ಸ್, ಆಮೇಲೆ ಈ ವಿಡಿಯೋಗಳು ಕಟಿಂಗ್ ಸ್ಟಿಚಿಂಗ್ ಹಾಕ್ರಿ ಅಂತ ತುಂಬ ಜನ ಕೇಳಾತ್ತೀರಿ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.